ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಈ ಒಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಯುತ್ತಿದ್ದ ಈ ಒಂದು ಕಠಿಣ ಸನ್ನಿವೇಶವನ್ನು ಒಮ್ಮೆ ನೀವು ನೆನಪಿಸಿಕೊಳ್ಳಿ. ಸಭೆಯಲ್ಲಿದ್ದ ಪ್ರಭಾವಿ ಈ ಭೀಷ್ಮ ಆಗಿರ್ಬೋದು, ದ್ರೋಣ, ಈ ಕೃಪಾರಂತಹ ಮಹಾರಥಿಗಳು ಮೌನವಾಗಿದ್ದರು. ಈ ಪಂಚಪಾಂಡವರು ತಲೆಬಾಗಿಸಿ ಕುಳಿತಿದ್ರು. ಈ ದ್ರೌಪದಿ ತನ್ನ ಸಂಪೂರ್ಣ ಬಲದಿಂದ ಸಿರಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ಆದರೆ ತನ್ನ ಸ್ವಂತ ಬಲ ಸಾಲದು, ಮಾನವೀಯ ಸಹಾಯ ಸಿಗದು ಎಂದು ಅರಿವಾದ ತಕ್ಷಣ ಆಕೆ ತನ್ನ ಎರಡೂ ಕೈಗಳನ್ನು ಎತ್ತಿ ಸಂಪೂರ್ಣ ಶರಣಾಗತಿಯಿಂದ ಈ ದ್ವಾರಕಾಧೀಶ ಶ್ರೀಕೃಷ್ಣನನ್ನ ಪ್ರಾರ್ಥಿಸಿದಳು. ಆ ಕ್ಷಣದಲ್ಲೇ ಪರಮಾತ್ಮ ಕೃಷ್ಣನು ಆಕೆಯ ಈ ಮಾನ ರಕ್ಷಣೆ ಮಾಡಿದ್ನು. ಆದರೆ ನಂತರ ದ್ರೌಪದಿ ಕೃಷ್ಣನಲ್ಲಿ ಪ್ರಶ್ನಿಸಿದಳು, ಪ್ರಭು, ನೀನು ನನ್ನ ಅಣ್ಣನಾಗಿದ್ದರೂ ನನ್ನ ಮಾನ ಹರಾಜಾಗುವ ತಕ್ಷಣ ಏಕೆ ಬರಲಿಲ್ಲವಲ್ಲ ಅಂತ. ಈ ಶಕುನಿಯ ಕುತಂತ್ರದಿಂದ ನಮ್ಮ ಸಾಮ್ರಾಜ್ಯವೇ ನಾಶವಾಯಿತು. ಆದರೆ ಅದಕ್ಕೆ ಕೃಷ್ಣ ನಸುನಗುತ್ತಾ ಉತ್ತರಿಸಿದನು, ಧರ್ಮರಾಯ ಹಾಗೂ ಈ ಪಾಂಡವರು ಶಕುನಿಯ ವಿರುದ್ಧ ಜೂಜಾಡುವಾಗ ನಮ್ಮ ಪರವಾಗಿ ಶ್ರೀಕೃಷ್ಣನು ದಾಳ ಉರುಳಿಸುತ್ತಾನೆ ಎಂದು. ಒಂದೇ ಒಂದು ಬಾರಿ ಪ್ರಾರ್ಥಿಸಿದ್ದರೆ ಶಕುನಿಯ ತಂತ್ರವನ್ನು ಅಂದೇ ಧೂಳಿಪಟ ಮಾಡುತ್ತಿದ್ದೆ. ಆದರೆ ಅವರು ತಮ್ಮ ಕರ್ಮ ಹಾಗೂ ಅಹಂಕಾರದ ಮೇಲೆಯೇ ಭರವಸೆ ಇಟ್ಟಿದ್ರು. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಇಂತಹದ್ದೇ ಒಂದು ಮಹತ್ವದ ನಿಯಮವಿದೆ. ನಮ್ಮ ಕರ್ಮಕ್ಕೆ ತಕ್ಕಂತೆ ಫಲ ನೀಡುವ ಜಗತ್ತಿನ ಏಕೈಕ ದಂಡನಾಯಕ ಎಂದರೆ ಅದು ಶನಿದೇವ. ದೇವಾದಿದೇವ ಮಹಾದೇವನನ್ನೇ ತನ್ನ ಗುರುವಾಗಿ ಸ್ವೀಕರಿಸಿದ ಶನಿದೇವನು ಶ್ರೀಕೃಷ್ಣನ ಪರಮಭಕ್ತ. ಮನುಷ್ಯ ತನ್ನ ಶ್ರಮ ಹಾಗೂ ಶರಣಾಗತಿಯಿಂದ ಕರ್ಮ ಮಾಡಿದಾಗ ಶನಿಯು ತನ್ನ ಪಾಟಲ ಅಥವಾ ದಾಳವನ್ನು ಸಂಪೂರ್ಣವಾಗಿ ತಿರುಗಿಸಿ ಬಿಡ್ತಾನೆ. ಆಗಸದಲ್ಲಿ ಅತ್ಯಂತ ಪ್ರಭಾವಿ ಗ್ರಹವಾದ ಶನಿದೇವನು ಈ ಒಂದು 2026 ಜುಲೈ 27ರಂದು ಸುಮಾರು ತನ್ನ ನಕ್ಷತ್ರ ಚಲನೆಯಲ್ಲಿ ವಕ್ರಿಯಾಗಲಿದ್ದಾನೆ. ಅಂದರೆ ಭೂಮಿಯ ಈ ಒಂದು ಸಾಪೇಕ್ಷ ಚಲನೆಯಿಂದ ಶನಿಯು ಹಿಮ್ಮುಖವಾಗಿ ಚಲಿಸುವಂತೆ ಗೋಚರಿಸುತ್ತಾನೆ. ಈ ವಕ್ರಿಯ ಆರಂಭ ಈ ಒಂದು 27 ಜುಲೈ 2026. ವಕ್ರಿ ಮುಕ್ತಾಯ ಆಗೋದು ಇಲ್ಲಿ ನಾವು ಇವಾಗ ನೋಡೋಣ. ಈ ಒಂದು ರುಜು ಮಾರ್ಗ ಅಂದರೆ 10 ನವೆಂಬರ್ 2026 ಕುಂಭ ಮತ್ತು ಮೀನರಾಶಿಯ ಗಡಿಯಲ್ಲಿ 11ನೇ ಭಾವದ ಬಲವರ್ಧನೆ. ಗ್ರಹವು ವಕ್ರಿಯಾದಾಗ ಜ್ಯೋತಿಷ್ಯ ನಿಯಮದಂತೆ ಅದರ ಚೇಷ್ಟ ಬಲ 3 ಪಟ್ಟು ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಶನಿ ವಕ್ರಿಯಾದರೆ ಜನ ಭಯಪಡ್ತಾರೆ. ಆದರೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದ ಜಾತಕದವರಿಗೆ ಇದು 108 ದಿನಗಳ ವಕ್ರೀಕಾಲವು ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಸುವರ್ಣಾವಕಾಶ ಅಂತಲೇ ನಾವು ಅನ್ನಬಹುದು. ವೃಷಭ ರಾಶಿಯವರ ಜಾತಕದಲ್ಲಿ ಶನಿದೇವನು 11ನೇ ಭಾವದಲ್ಲಿ ಲಾಭ ಹಾಗೂ ಇಷ್ಟಸಿದ್ಧಿ ಭಾವ ವಕ್ರಿಯಾಗಿರುತ್ತೆ. ವಕ್ರಿ ಶನಿಯು ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರೇರೇಪಿಸುತ್ತಾನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟ ಶ್ರಮಕ್ಕೆ ಸರಿಯಾದ ಫಲ ಸಿಕ್ಕಿಲ್ವೇ? ನಿರೀಕ್ಷಿತ ಪ್ರಮೋಷನ್ ಅಥವಾ ಲಾಭ ಹರಿದು ಬಂದಿಲ್ವೇ? ಶನಿಯು ಹಿಮ್ಮುಖ ಚಲನೆಯಲ್ಲಿದ್ದಾಗ ನಿಮ್ಮ ಹಳೆಯ ಕರ್ಮದ ಫಲವನ್ನು ಲೆಕ್ಕ ಹಾಕಿ ಬಾಕಿ ಇಡುವ ಸಕಲ ಲಾಭಗಳನ್ನು ಮರುಕಳಿಸುತ್ತಾನೆ. ಯಾವ ಕನಸು ಅಥವಾ ಯೋಜನೆ ಕೈಗೂಡುವುದಿಲ್ಲ ಎಂದು ನೀವು ಭರವಸೆ ಕಳೆದುಕೊಂಡಿದ್ರೋ ಆ ಯೋಜನೆಗೆ ಶನಿದೇವನು ಮರುಜೀವ ನೀಡೋದು. 11ನೇ ಭಾವವು ಇಷ್ಟಸಿದ್ಧಿಯ ಸ್ಥಾನವಾಗಿರೋದ್ರಿಂದ ಸ್ಥಿರಾಸ್ತಿ ಖರೀದಿ, ವಾಹನದ ಯೋಗ ಅಥವಾ ದೊಡ್ಡ ಮಟ್ಟದ ಆರ್ಥಿಕ ಹೂಡಿಕೆಗಳಿಗೆ ಈ ಸಮಯ ಅತ್ಯಂತ ಸೂಕ್ತವಾಗಿದೆ. 10ನೇ ಭಾವದ ಕರ್ಮಸ್ಥಾನ ಮೇಲಿನ ಪ್ರಭಾವ ಮತ್ತು ರಾಹು ಜೊತೆಗಿನ ಒಂದು ಯುತಿ. ಜ್ಯೋತಿಷ್ಯ ಶಾಸ್ತ್ರದ ಮಹರ್ಷಿ ಪರಶರ ಈ ಒಂದು ಪ್ರಕಾರ ಶನಿಯು ವಕ್ರಿಯಾದಾಗ ತನ್ನ ಹಿಂದಿನ ಭಾವಕ್ಕೂ 10ನೇ ಭಾವ ಕರ್ಮಭಾವ ಪೂರ್ಣ ಫಲಗಳನ್ನು ನೀಡುತ್ತಾನೆ. ಈ ವೃಷಭ ರಾಶಿಗೆ 10ನೇ ಭಾವವಾದ ಕುಂಭ ರಾಶಿಯ ಅಧಿಪತಿ ಸ್ವತಃ ಶನಿಯೇ ಆಗಿದ್ದಾನೆ. ಮತ್ತು ಈ ಪ್ರಸ್ತುತ ನಿಮ್ಮ ಕರ್ಮಸ್ಥಾನದಲ್ಲಿ ರಾಹು ವಿರಾಜಮಾನನಾಗಿದ್ದಾನೆ. ಮಹರ್ಷಿ ಪರಾಶಯರು ಈ ದಶಮಸ್ಥ ರಾಹು ಈ ಒಂದು ಶುಭ ಫಲದ ಒಂದು
ಈ ಸ್ಪಷ್ಟವಾಗಿ ಹೇಳ್ತಾರೆ. ಕರ್ಮ ಭಾವದಲ್ಲಿರುವ ರಾಹು ಆಸೆಯನ್ನು 10 ಪಟ್ಟು ವೃದ್ಧಿಸುತ್ತಾನೆ ಅಂತ. ಉದ್ಯೋಗದಲ್ಲಿ ಹಠಾತ್ ಏರಿಕೆ, ಅಂದರೆ ಉದ್ಯೋಗದಲ್ಲಿ ಬಡ್ತಿಗಾಗಿ ಕಾಯುತ್ತಿರುವವರಿಗೆ, ಸಂಬಳ ಹೆಚ್ಚಳ ಬಯಸುವವರಿಗೆ ಹಾಗೂ ಮಾರುಕಟ್ಟೆಯಲ್ಲಿ ಹೊಸ ಉದ್ಯಮ ಪ್ರಾರಂಭಿಸಲು ಬಯಸುವವರಿಗೆ ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಸಮಯ. ಶನಿ ಮತ್ತು ರಾಹುವಿನ ಈ ಒಂದು ವಿಶೇಷ ಸಂಯೋಜನೆಯಿಂದ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆರ್ಟಿಫಿಷಿಯಲ್ ಈ ರೀತಿ ಅಂದರೆ ವಿದೇಶಿ ವ್ಯಾಪಾರ ಮತ್ತು IT ಕ್ಷೇತ್ರದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರಿಗೆ ಅಭೂತಪೂರ್ವ ಯಶಸ್ಸು ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ. ಈ ಶನಿ ವಕ್ರಿ ಗೋಚಾರದ ಅವಧಿಯಲ್ಲಿ ಅತ್ಯಂತ ಆಶಾದಾಯಕ ಹಾಗೂ ಶುಭಕರ ವಿಷಯವೆಂದರೆ ದೇವಗುರು ಬೃಹಸ್ಪತಿಯ ಸ್ಥಿತಿ. ಪ್ರಸ್ತುತ ಗುರುಗ್ರಹವು ವೃಷಭ ರಾಶಿಯ 3ನೇ ಭಾವದಲ್ಲಿ ಧೈರ್ಯ, ಪರಾಕ್ರಮ ಹಾಗೂ ಸೋದರ ಸ್ಥಾನ ಚಲಿಸುತ್ತಾನೆ. ಗುರು ಶನಿ ನವಮ ದೃಷ್ಟಿಯ ಸಂಬಂಧ, ಅಂದರೆ 3ನೇ ಭಾವದಲ್ಲಿದ್ದ ಗುರುದೇವನು ತನ್ನ ಅತ್ಯಂತ ಪವಿತ್ರವಾದ 6ನೇ ದೃಷ್ಟಿಯಿಂದ 11ನೇ ಭಾವದಲ್ಲಿರುವ ವಕ್ರಿ ಶನಿದೇವನನ್ನು ವೀಕ್ಷಿಸುತ್ತಾ ಇರುವುದು. ಜ್ಯೋತಿಷ್ಯ ಶಾಸ್ತ್ರದ ಮೂಲ ನಿಯಮಗಳ ಪ್ರಕಾರ ಶನಿಯಂತಹ ಕಠೋರ ಹಾಗೂ ನ್ಯಾಯಾಧಿಪತಿ ಗ್ರಹದ ಮೇಲೆ ದೇವಗುರು ಬೃಹಸ್ಪತಿಯ ಅಮೃತ ದೃಷ್ಟಿ ಬಿದ್ದಾಗ ಶನಿಯ ಉಗ್ರತೆ ಹಾಗೂ ಅತಿಯಾದ ವಿಳಂಬಿಸುವ ಸ್ವಭಾವ ಶಮನಗೊಳ್ಳುತ್ತೆ. ಸಾಧಾರಣವಾಗಿ ಶನಿ ವಕ್ರಿಯಾದಾಗ ಕೆಲಸಗಳಲ್ಲಿ ತಡೆ, ಕಷ್ಟ ಅಥವಾ ಮಾನಸಿಕ ಒತ್ತಡ ಉಂಟಾಗೋದು, ಇಲ್ಲಾಂದರೆ ಭಯ ಉಂಟಾಗೋದು. ಆದರೆ ಗುರು ಬ್ರಹ್ಮನ ರಕ್ಷಾ ಕವಚವಿರುವುದರಿಂದ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ನಕಾರಾತ್ಮಕ ತೊಂದರೆಗಳು ಎದುರಾಗಲ್ಲ. ಬದಲಾಗಿ ಹಿರಿಯರ ಒಂದು ಮಾರ್ಗದರ್ಶನ, ಗುರುಗಳ ಆಶೀರ್ವಾದ ಹಾಗೂ ಧಾರ್ಮಿಕ ಕಾರ್ಯಗಳಿಂದ ಸಫಲತೆ ಸಿಗುತ್ತೆ. 11ನೇ ಭಾವದಲ್ಲಿ ವಕ್ರಿಯಾಗುತ್ತಿರುವ ಶನಿಯು ತನ್ನ 3ನೇ ದೃಷ್ಟಿಯಿಂದ ನೇರವಾಗಿ ನಿಮ್ಮ ಲಗ್ನ ಭಾವವನ್ನು, ಇಲ್ಲಿ 1ನೇ ಭಾವ ದೇಹ ಮತ್ತು ಮನಸ್ಸು, ವೀಕ್ಷಿಸುತ್ತಾನೆ. ಆರೋಗ್ಯದಲ್ಲಿ ಜಾಗ್ರತೆ. ಲಗ್ನದ ಮೇಲೆ ಶನಿ ದೃಷ್ಟಿ ಬೀಳುವುದರಿಂದ ಹಳೆಯ ದೈಹಿಕ ಅಸ್ವಸ್ಥತೆಗಳು, ಕೀಲು ನೋವು ಅಥವಾ ಆಲಸ್ಯದ ಸಮಸ್ಯೆಗಳು ಮರುಕಳಿಸುವ ಸಾಧ್ಯತೆ ಹೆಚ್ಚು. ಶನಿಯ ಒಂದು ಸಂದೇಶ, ಈ ಮ್ಯಾನೇಜ್ಮೆಂಟು ಅಂದರೆ ಶನಿದೇವನು ಸಮಯ ಪಾಲನೆ ಹಾಗೂ ಶಿಸ್ತಿನ ದೇವತೆ. ಈ ಸಮಯದಲ್ಲಿ ನಿಮ್ಮ ದೈಹಿಕ ಆರೋಗ್ಯವನ್ನು ಸರಿಯಾಗಿ ನಿರ್ವಹಿಸುವುದು ಅತ್ಯಗತ್ಯ. ದಿನನಿತ್ಯದ ಯೋಗ, ಪ್ರಾಣಾಯಾಮ, ವಾಯುವಿಹಾರ ಹಾಗೂ ಪೌಷ್ಟಿಕ ಆಹಾರದ ಕ್ರಮವನ್ನು ನೀವು ರೂಢಿಸಿಕೊಳ್ಳಿ. ಶ್ರಮಕ್ಕೆ ತಕ್ಕ ಪ್ರತಿಫಲ. ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಿಸ್ತಿಗೆ ಒಳಪಡಿಸಿದರೆ ಶನಿಯು ನಿಮಗೆ ಅದ್ಭುತವಾದ ದೈಹಿಕ ಶಕ್ತಿ ಮತ್ತು ಈ ಒಂದು ಸಕಾರಾತ್ಮಕ ಚಿಂತನೆಯನ್ನು ಕರುಣಿಸುತ್ತಾನೆ. ಶನಿದೇವನ ಕೃಪೆಗಾಗಿ ಸರಳ ಹಾಗೂ ಅತ್ಯಂತ ಪ್ರಭಾವಿ ಪರಿಹಾರಗಳು. ಶನಿ ವಕ್ರಿಕಾಲದಲ್ಲಿ ಶನಿದೇವನ ಸಂಪೂರ್ಣ ಶುಭ ಫಲಗಳನ್ನು ಪಡೆಯಲು ಹಾಗೂ ಯಾವುದೇ ರೀತಿಯ ಸಣ್ಣ ಪುಟ್ಟ ತೊಂದರೆಗಳನ್ನು ಶಮನಗೊಳಿಸಲು ಸರಳ ಮತ್ತು ಧಾರ್ಮಿಕ ಸಾಮಾಜಿಕ ಪರಿಹಾರಗಳನ್ನು ಅನುಸರಿಸಬೇಕಾಗುತ್ತೆ. ಈ ದಾನ ಧರ್ಮ ಶನಿವಾರದ ದಿನ, ಅಂದರೆ ಕಪ್ಪು ಎಳ್ಳು, ಎಳ್ಳೆಣ್ಣೆ, ಈ ಸಾಸಿವೆ ಎಣ್ಣೆ, ಕಪ್ಪು ಉದ್ದಿನ ಬೇಳೆ ಅಥವಾ ಕಪ್ಪು ಬಟ್ಟೆಯನ್ನು ಶನಿವಾರದಂದು ನೀವು ತಪ್ಪದೆ ದಾನ ಮಾಡಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಣ್ಣದ ಶೂ ಅಥವಾ ಚಪ್ಪಲಿ ಅಥವಾ ಛತ್ರಿಗಳನ್ನು ದಾನ ಮಾಡುವುದು ಶನಿದೇವನಿಗೆ ಅತ್ಯಂತ ಪ್ರಿಯವಾದ ಒಂದು ಕಾರ್ಯ. ಶನಿದೇವನು ಸಮಾಜದ ಕೆಳವರ್ಗ, ದಿನಗೂಲಿ ನೌಕರರೇ ಆಗಿರಬಹುದು, ಈ ಶ್ರಮಿಕರ ಪ್ರತಿನಿಧಿ. ನಿಮ್ಮ ಬಳಿ ಕೆಲಸ ಮಾಡುವ ಕೆಲಸಗಾರರು, ಚಾಲಕರು ಅಥವಾ ಮನೆ ಕೆಲಸದವರನ್ನು ಆದಷ್ಟು ಗೌರವದಿಂದ ನೀವು ಕಾಣಿ. ಅವರಿಗೆ ತೊಂದರೆಯನ್ನು ಕೊಡಬೇಡಿ. ಅವರ ಮುಖದಲ್ಲಿನ ಈ ಒಂದು ನಗು ಶನಿದೇವನಿಗೆ ನೀಡುವ ದೊಡ್ಡ ಪೂಜೆ. ಹನುಮಾನ್ ಉಪಾಸನೆ ಹಾಗೂ ಶ್ರೀರಾಮನ ಈ ಒಂದು ನಾಮಸ್ಮರಣೆ. ಶನಿವಾರ ಹಾಗೂ ಮಂಗಳವಾರ ಹನುಮಾನ್ ಚಾಲೀಸವನ್ನು ನೀವು ಪಠಿಸಿ. ಹನುಮಂತನ ಭಕ್ತರಿಗೆ ಶನಿದೇವನು ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂಬುದು ಈ ಪುರಾಣ ಪ್ರಸಿದ್ಧದ ಒಂದು ಸತ್ಯ. ಈ ಶನಿ ವಕ್ರಿಕಾಲವು ವೃಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಭಯಪಡುವ ಸಮಯವಲ್ಲ. ಬದಲಾಗಿ ಇದು ನಿಮ್ಮ ಹಳೆಯ ಶ್ರಮಕ್ಕೆ ಪ್ರತಿಫಲ ಪಡೆಯುವ, ಅರ್ಧಕ್ಕೆ ನಿಂತ ಕನಸುಗಳನ್ನು ಪೂರ್ಣಗೊಳಿಸುವ ಮತ್ತು ನಿಮ್ಮ ಆರ್ಥಿಕ ಮಟ್ಟವನ್ನು ಎತ್ತರಕ್ಕೆ ಕೊಂಡೊಯ್ಯುವ ಮಹಾ ಒಂದು ಸುವರ್ಣಾವಕಾಶ. ಶನಿದೇವನ ಆಶೀರ್ವಾದದೊಂದಿಗೆ ನಿಮ್ಮ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿ. ವಿಜಯ ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿದೇವನು ಮಕರ ಹಾಗೂ ಕುಂಭ ರಾಶಿಗಳ ಅಧಿಪತಿ. ವೃಷಭ ರಾಶಿಯವರಿಗೆ ಶನಿಯು
ಈ ಒಂದು 9ನೇ ಭಾವ ಅಂದರೆ ಭಾಗ್ಯಸ್ಥಾನ ಹಾಗೂ 10ನೇ ಭಾವಗಳ ಕರ್ಮಸ್ಥಾನ ಅಧಿಪತಿಯಾಗಿ ಸಂಪೂರ್ಣ ಯೋಗಕಾರಕ ಗ್ರಹವಾಗಿರುವುದು. ಈ ಭಾಗ್ಯ ಮತ್ತು ಕರ್ಮದ ಒಂದು ಮಿಲನ. ಯೋಗಕಾರಕ ಗ್ರಹವೇ ವಕ್ರಿಯಾದಾಗ ಅದು ಜಾತಕದ ಜೀವನದಲ್ಲಿ ಭಾಗ್ಯೋದಯವನ್ನು ಉಂಟು ಮಾಡುತ್ತೆ. ನೀವು ಇದುವರೆಗೆ ಮಾಡಿದ ಧರ್ಮ, ಸೇವೆ ಹಾಗೂ ಕಠಿಣ ಶ್ರಮಗಳ ಫಲಗಳು ಒಂದೊಂದಾಗಿ ನಿಮ್ಮ ಕೈ ಸೇರುತ್ತವೆ. ಆರ್ಥಿಕ ಮುನ್ನಡೆ ಹಾಗೂ ಹೂಡಿಕೆ. ಶನಿಯು 11ನೇ ಭಾವದಲ್ಲಿದ್ದು ವಕ್ರಿಯಾದಾಗ ಆಕಸ್ಮಿಕ ಧನಲಾಭ. ಈ ಷೇರು ಮಾರುಕಟ್ಟೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು ಹಾಗೂ ಹಳೆಯ ಸಾಲಗಳ ಮರುಪಾವತಿಗೆ ಆದಿ ಸುಗಮವಾಗುತ್ತೆ. ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸ್ಥಗಿತಗೊಂಡಿದ್ದ ಹಣವು ಹಿಂತಿರುಗಿ ಬರುತ್ತೆ. ಈ ಕುಟುಂಬ, ವೈಯಕ್ತಿಕ ಜೀವನ ಮತ್ತು ಉದ್ಯೋಗಿಗಳಿಗೆ ವಿಶೇಷ ಒಂದಷ್ಟು ಈ ಸಲಹೆಗಳು. ಶನಿ ವಕ್ರಿ ಸಂಚಾರದ ಈ ಒಂದು 108 ದಿನಗಳ ಅವಧಿಯಲ್ಲಿ ವೃಷಭ ರಾಶಿಯವರ ವ್ಯಕ್ತಿತ್ವ ಅಂದರೆ ವೈಯಕ್ತಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಶಮನಗೊಳ್ಳಲಿವೆ. ನಿಮಗಿದ್ದ ದಿನವರಿ ಜವಾಬ್ದಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ದೊಡ್ಡ ವೇದಿಕೆಯಾಗುತ್ತೆ. ಈ ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಸೂಕ್ತ. ಹಳೆಯ ಗ್ರಾಹಕರು ಮತ್ತೆ ನಿಮ್ಮತ್ತ ಆಕರ್ಷಿತರಾಗಲಿದ್ದಾರೆ. 11ನೇ ಭಾವದ ಪ್ರಭಾವದಿಂದ ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಬರಲಿದ್ದು ಗೃಹದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಲಿದೆ. ಸೋದರ ಸೋದರಿಯರ ಸಂಪೂರ್ಣ ಬೆಂಬಲ ನಿಮಗೆ ಇರಲಿದೆ. ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಈ ಬ್ಲಾಗಿಂಗ್ ಅಂದರೆ ವ್ಲಾಗಿಂಗ್ ಅಥವಾ ಕಂಟೆಂಟ್ ಕ್ರಿಯೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ, ವೃಷಭ ರಾಶಿಯವರಿಗೆ ಈ ಶನಿ ವಕ್ರೀಕಾಲವು ನಿಜಕ್ಕೂ ಒಂದು ಗೋಲ್ಡನ್ ಟೈಮ್ ಎಂದೇ ಹೇಳಬಹುದು. ರಾಹು ಮತ್ತು ಶನಿಯ ಒಂದು ಡಿಜಿಟಲ್ ಪ್ರಭಾವ. 10ನೇ ಭಾವದಲ್ಲಿರುವ ರಾಹು ಗ್ರಹವು ತಂತ್ರಜ್ಞಾನ, ಇಂಟರ್ನೆಟ್, ಆರ್ಟಿಫಿಷಿಯಲ್ ಈ ವರ್ಚುವಲ್ ಪ್ರಪಂಚಕ್ಕೆ ಕಾರಕನಾಗಿರೋದು. ರಾಹುವಿನ ಜೊತೆ ಕರ್ಮಾಧಿಪತಿ ಶನಿಯ ಪ್ರಭಾವ ಸೇರಿದಾಗ ಈ ಒಂದು ಡಿಜಿಟಲ್ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರ ವಿಡಿಯೋಗಳು ಹಠಾತ್ತನೆ ವೈರಲ್ ಆಗುವ, ಹೆಚ್ಚಿನ ವೀಕ್ಷಕರನ್ನು ಅಂದರೆ ವ್ಯೂವರ್ಸ್ ತಲುಪುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದಾಯದ ಮೂಲಗಳ ವೃದ್ಧಿ. ನಿಮ್ಮ ಹಳೆಯ ಕಂಟೆಂಟ್ ಆಗಿರ್ಬೋದು ಅಥವಾ ವಿಡಿಯೋಗಳಿಗೆ ಈಗ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಈ ಬ್ರ್ಯಾಂಡ್ ಅಂದರೆ ಕೊಲಾಬೊರೇಷನ್ ಮತ್ತು ಅಫಿಷಿಯೇಟ್ ಮಾರ್ಕೆಟಿಂಗು ಹಾಗೂ ಜಾಹೀರಾತುಗಳ ಮೂಲಕ ನಿಮ್ಮ ಗಳಿಕೆ ಬಹುಪಟ್ಟು ಹೆಚ್ಚಾಗಲಿದೆ. ವಿದೇಶಿ ಸಂಪರ್ಕಗಳು. 10ನೇ ಭಾವದ ಒಂದು ರಾಹು ಹಾಗೂ 11ನೇ ಭಾವದ ಶನಿಯ ಚಲನೆಯಿಂದಾಗಿ ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರು ಅಥವಾ ವಿದೇಶಿ ಸಂಸ್ಥೆಗಳೊಂದಿಗೆ ಸಂಪರ್ಕ ಬೆಳೆಸಿ ಕೆಲಸ ಮಾಡುವ ಅವಕಾಶಗಳು ವೃಷಭ ರಾಶಿಯವರಿಗೆ ಒಲಿದು ಬರಲಿವೆ. ಒಟ್ಟಾರೆಯಾಗಿ ಹೇಳೋದಾದರೆ 2026 ಜುಲೈ ಈ ಒಂದು 27ರಿಂದ ನವೆಂಬರ್ 10ರವರೆಗಿನ ಈ ಒಂದು 108 ದಿನಗಳ ಶನಿ ವಕ್ರೀಕಾಲವು ವೃಷಭ ರಾಶಿಯವರ ಪಾಲಿಗೆ ಕೇವಲ ಒಂದು ಬದಲಾವಣೆಯಲ್ಲ, ಅದೊಂದು ಮಹಾಭಾಗ್ಯೋದಯದ ಸಮಯ. ಧರ್ಮ ಮತ್ತು ಪವಿತ್ರತೆಯ ಹಾದಿಯಲ್ಲಿ ಆದಷ್ಟು ನಡೆಯಿರಿ. ದೀನ ದಲಿತರಿಗೆ, ಕಷ್ಟದಲ್ಲಿರುವವರಿಗೆ ಹಾಗೂ ನಿಮ್ಮ ಕೆಳಗಡೆ ಕೆಲಸ ಮಾಡುವ ನೌಕರರಿಗೆ ಬೆಂಬಲವಾಗಿ ನೀವು ನಿಲ್ಲಿ. ಶ್ರಮವನ್ನು ನಂಬಿ ಕೆಲಸ ಮಾಡಿ. ಫಲ ನೀಡಲು ಧರ್ಮರಾಯನಂತಿರುವ ಶನಿದೇವನು ಸದಾ ನಿಮ್ಮೊಂದಿಗೆ ಇರುತ್ತಾನೆ. ನಿಮ್ಮ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತೆ. ಆ ಶನಿದೇವ ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ. ಇಂದು ಶುಭ ದಿನ ಅಂದರೆ ಈ ದೇವತಾ ಕೃಪೆಯಿಂದ ನಿಶ್ಚಿಂತನೆಯ ಹಾದಿಯನ್ನು ತೋರಿಸುವ ದಿನ. ನಿಮ್ಮ ಜೀವನದಲ್ಲಿ ಅನುದಿನವೂ ಎದುರಾಗುವ ಸವಾಲುಗಳು, ಅವಕಾಶಗಳು, ಧನಾತ್ಮಕ ಶಕ್ತಿಗಳು ಹಾಗೂ ಗ್ರಹಗಳ ಈ ಒಂದು ಕೃಪಾ ಕಟಾಕ್ಷವನ್ನು ಸಂವಿಸ್ತಾರವಾಗಿ ತಿಳಿದುಕೊಳ್ಳುವುದು ಜೀವನವನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತೆ. ಇಂದಿನ ವೃಷಭ ರಾಶಿಯ ಭವಿಷ್ಯದ ಸಂಪೂರ್ಣ ವಿಶ್ಲೇಷಣೆಗೆ ಹೋಗುವ ಮುನ್ನ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಅಂತರಂಗದ ಕಣ್ಣನ್ನು ತೆರೆಯುವ ಒಂದು ಶ್ರೇಷ್ಠ ಹಾಗೂ ಸರ್ವಕಾಲಿಕ ದಿವ್ಯ ಸುವಿಚಾರವನ್ನು ನಾವಿಂದು ಆಳವಾಗಿ ಗ್ರಹಿಸೋಣ. ಹಿರಿಯರು ಹೇಳ್ತಾರೆ ಒಂದು ಮಾತು, ನಿಮ್ಮ ಮೂಲ ಶೀಲವನ್ನು ತೋರಿಸುತ್ತೆ. ಅಂದರೆ ಚರ್ಚೆ ನಿಮ್ಮ ಜ್ಞಾನದ ಮಟ್ಟವನ್ನು ಬಯಲು ಮಾಡುತ್ತೆ, ಅಹಂಕಾರ ನಿಮ್ಮ ಸಂಪತ್ತಿನ ಅಳತೆಯನ್ನು ಹೇಳುತ್ತೆ ಮತ್ತು ನಿಮ್ಮ ಸಂಸ್ಕಾರ ನಿಮ್ಮ ಕುಟುಂಬ ಹಾಗೂ ಬೆಳೆದು ಬಂದ ವಾತಾವರಣವನ್ನು ಜಗತ್ತಿಗೆ ಸಾರುತ್ತೆ ಅಂತ.
ನಾವು ಜಗತ್ತಿನಲ್ಲಿ ಬದುಕುವಾಗ ಕೆಲವೊಮ್ಮೆ ಜನ್ಮದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿರ್ತೇವೆ. ಬದುಕು ಸಿಗುವುದು ಒಮ್ಮೆಯೇ ಹೊರತು ಎಂದು ಹಲವರು ಹೇಳ್ತಾರೆ. ಆದರೆ ಅದು ಸಂಪೂರ್ಣ ತಪ್ಪು. ನಮಗೆ ಸಾವು ಬರುವುದು ಒಮ್ಮೆಯೇ ಹೊರತು ಪ್ರತಿ ಹೊಸ ಉದಯದ ಜೊತೆಗೆ ಬದುಕು ನಮಗೆ ಪ್ರತಿದಿನವೂ ಹೊಸದಾಗಿ ಸಿಗ್ತಾ ಹೋಗುತ್ತೆ. ನಿಮ್ಮ ನಿಜವಾದ ಅಸ್ತಿತ್ವದ ದರ್ಶನವಾಗಬೇಕಾದ್ರೆ ನೀವು ಜೀವನದ ಹಾದಿಯಲ್ಲಿ ಅನೇಕ ವಿಚಾರಗಳನ್ನು, ಬಂಧುಗಳನ್ನು ಹಾಗೂ ಹಳೆಯ ಗ್ರಹಿಕೆಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಜಗತ್ತಿನಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು ಎನ್ನುವ ಗೊಂದಲ ನಿಮಗಿದ್ದರೆ ನೆನಪಿಡಿ, ಇಲ್ಲಿ ಹಲವಾರು ಪ್ರೀತಿಯ ಮುಖವಾಡ ಧರಿಸಿ ದ್ವೇಷ ಸಾಧಿಸುತ್ತಾರೆ. ಆದ್ದರಿಂದ ಜನರ ಬಾಹ್ಯ ಆಡಂಬರ ಮತ್ತು ಮಾತಿಗೆ ಮರುಳಾಗಬೇಡಿ. ಜನರಿಗೆ ನಿಮ್ಮ ಸತ್ಯದ ಮೂಲಕ್ಕಿಂತ ನಿಮ್ಮ ಆಸ್ತಿ ಮತ್ತು ಯಶಸ್ಸಿನ ಮೇಲೆಯೇ ಹೆಚ್ಚು ಕುತೂಹಲವಿರುತ್ತೆ. ಆದ್ದರಿಂದ ನಿಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹಾಗೂ ಪ್ರಬುದ್ಧತೆಯಿಂದ ನಡೆಸಿಕೊಳ್ಳುವುದು ಇಂದಿನ ಅತ್ಯಂತ ಅಗತ್ಯ ನಿಯಮ. ಕೌಟುಂಬಿಕ ಹಾಗೂ ಗೃಹ ಬಂಧನ ವಿಷಯಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಹಾಗೂ ಶಾಂತಿಯುತ ಮಾತುಕತೆಯ ಅಗತ್ಯವಿದೆ. ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿಯನ್ನು ಕಾಯ್ದುಕೊಳ್ಳಲು 7ನೇ ಮನೆ ಸಾಧ್ಯವೋ ಅದನ್ನು ಪ್ರೀತಿಯಿಂದ ಮಾಡಿ. ಅದನ್ನು ಮನಸ್ಸಿನ ಆಳದಲ್ಲಿ ಯಾರನ್ನೋ ಅತ್ಯಂತ ತೀವ್ರವಾಗಿ ನೆನಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ನೋಡಿದ್ರಲ್ಲ ಏನೆಲ್ಲ ಈ ಶುಭ ಫಲಗಳು ಅಂತ. ಈ ತಿಂಗಳಲ್ಲಿ ಆದಷ್ಟು ಸರಳವಾದ ಈ ವಿಧಿವಿಧಾನಗಳನ್ನು ನೀವು ಜೀವನದಲ್ಲಿ ಬಳಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬಂದು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಕೂಡ ನೆಲೆಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.